ಈ ಮನೇಲೊಂದು ಸ್ಥಾನ ಪಡ್ಕೊಳಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮತ್ ಇದೇ ಜಾಗಕ್ಕೆ ಬಂದು ನಿಂತಿದ್ದೀನಿ. ಇವರನ್ನ ನಂಬ್ಕೊಂಡ್ರೆ ನಂಗೆ ಈ ಮನೇಲಿ ಉಳಿಗಾಲ ಇಲ್ಲ. ಏನಾದ್ರೂ ಬೇರೆ ದಾರಿ ಹುಡ್ಕೋಬೇಕು. ಮಾವ, ನೀವ್ ಮಾಡಿದ ತಪ್ಪು ಮಾವ. ಮತ್ತಿನ್ನೇನ್ ಮಾಡ್ಬೇಕಿತ್ತು? ಅಲ್ಲ ಮಾವ, ನಿಮ್ ಬೆನ್ ಹಿಂದೆ ಕೇಸ್ ನಡೆಸ್ತಿರೋ ಭಾರ್ಗವಿನ ಆಚೆ ಕಳ್ಸೋದಲ್ವಾ? ಅದನ್ ಬಿಟ್ಟು ಆ ಅಜ್ಜಿ ಏನೋ ಹೇಳಿದ್ರು ಅಂತ ಮನೇಲಿ ಇರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಲ್ಲ, ನೀವ್ ಮಾಡಿದ ತಪ್ಪು ಮಾವ. ವಾವ್, ನನಗೆ ಸರಿ ತಪ್ಪು ಹೇಳೋಷ್ಟು ಧೈರ್ಯ ಬಂತ ನಿನ್ಗೆ? ಇದೆಲ್ಲ ಆಗೋದಕ್ಕೆ ಕಾರಣ ಭಾರ್ಗವಿ ಅಲ್ಲ, ನೀನು. ಹೀಗ್ ಕೇಳಕ್ ನಾಚಿಕೆ ಆಗ್ತೀನಿ. ಮಾಡಿದ್ದೆಲ್ಲ ನೀನೇ. ಕೇಸನ್ನ ನನ್ನ ರೀತಿಲಿ ಹ್ಯಾಂಡಲ್ ಮಾಡಿದ್ರೆ ನಾನು ಯಾವತ್ತೂ ಸೋತಿದ್ದೆ ಅಲ್ಲ, ಯಾರ ಮುಂದೆ ತಲೆ ತಗ್ಗಿಸ್ದವನೇ ಅಲ್ಲ. ಆದ್ರೆ ಫಾರ್ ದ ಫಸ್ಟ್ ಟೈಮ್, ಫಾರ್ ದ ವೆರಿ ಫಸ್ಟ್ ಟೈಮ್ ನಿನ್ನಿಂದ ಎಲ್ಲ ಹಾಳಾಯ್ತು. ಅದಕ್ಕೆ ಹೇಳೋದು, ಹೆಂಗಸರು ಬುದ್ಧಿ ಮೊಣಕಾಲ್ ಕೆಳಗಡೆ ಅಂತ. ಅಲ್ಲ ಮಾವ, ನಾನ್ Just shut up. ಕೊಟ್ಟಿರೋ ಜವಾಬ್ದಾರಿನ ಮುಗಿಸ್ದೆ ನನ್ನನ್ನ ಪ್ರಶ್ನೆ ಮಾಡ್ತೀಯ? ಮಾವ, ನಾನು ಅವಳ ಗಮನಿಸ್ತಾನೆ ಇದ್ದೆ, ಆದ್ರೆ ನನ್ನ ಕಣ್ಣಿಗೂ ಮಣ್ಣರ್ಚಿ ಅವಳು ಕೇಸ್ ನಡೆಸಿದಾಳೆ ಮಾವ. ಸುಳ್ಳು, ಬರೀ ಸುಳ್ಳು. ನಿಜವಾಗ್ಲೂ ನೀನ್ ಈ ಕೇಸಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದೀಯ ಅಂತ ನಿನ್ನನ್ನ ನಂಬ್ತಾ ಬಂದೆ. ನೀನು ಪದೇ ಪದೇ ಕೊಟ್ಟು ಮಾತಿಗೆ ತಪ್ತಾ ಇದ್ರು ನಿನ್ನನ್ನ ಕ್ಷಮಿಸ್ತಾ ಬಂದೆ. ನಿನಗೊಂದು ಅವಕಾಶ ಕೊಟ್ಟೆ. ಚಪ್ಲಿನ ತಲೆ ಮೇಲೆ ಇಟ್ಕೊಂಡ್ರೆ ಕಿರೀಟ ಆಗುತ್ತಾ? ಚಪ್ಲಿ ಯಾವತ್ತಿದ್ರು ಚಪ್ಲಿನೇ ಅಂತ ಮರ್ತು ಬಿಟ್ಟೆ. ಅದಕ್ಕೆ ನೋಡು ಈಗೇನಾಯ್ತು. ನಿನ್ನನ್ನ ನಂಬಿದ್ದಕ್ಕೆ, ನಿನ್ನ ತಲೆ ಕೂರಿಸ್ಕೊಂಡಿದ್ದಕ್ಕೆ ಆ ಭಾರ್ಗವಿ ಮುಂದೆ ತಲೆ ತಗ್ಸೋ ಹಾಗಾಯ್ತು. ಇಷ್ಟು ವರ್ಷದ ನನ್ನ ಶಕ್ತಿ ಸಂಬಂಧ ಮುರಿತು ಎಲ್ಲ ನಿನ್ನಿಂದ. ಹೌದು ಬಾಬಾ, ನೀವು ಕೇಸ್ ಗೆದ್ಮೇಲೆ ಆ ಭಾರ್ಗವಿನ್ ಮಾತ್ರ ಅಲ್ಲ, ಇವಳನ್ನು ಆಚೆ ಕಳಿಸ್ಬೇಕು. ಚಿಕ್ಕತ್ತೆ, ಈಗ ನಾನೇನ್ ಮಾಡ್ದೆ? ಅಕ್ಕ ತಂಗಿರಿಬ್ರು ಸೇರ್ಕೊಂಡು ನಮ್ ಬಾಬನ್ ಮರ್ಯಾದನೆ ತೆಗ್ದಿದ್ದೀರಾ. ಹಾಲು ಜೇನಿನಾಗಿದ್ದ ಶಕ್ತಿ ಅಣ್ಣ ಜೆ.ಪಿ. ಬಾಬನ್ ಸ್ನೇಹನ ಹಾಲು 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 ಆಗೋಗ್ ಮಾಡಿದಿರಲ್ಲ, ಇದಕ್ಕಿಂತ ಕಾರಣ ಬೇಕಾ? ಆ ಭಾರ್ಗವಿ ಮುಂದೆ ಮಾತಾಡೋ ಧೈರ್ಯ ಇಲ್ಲ, ಇಲ್ಲಿ ಬಂದು ನನ್ ವಿರುದ್ಧನೇ ಫಿಟ್ಟಿಂಗ್ ಇಡ್ತಿದ್ದಾರೆ. ಅಷ್ಟೇ ಅಲ್ಲ ಬಾಬಾ, ಇವಳು ಚರಣ್ಣ ಮಧ್ಯೆ ಏನೂ ಸರಿಯಾಗಿಲ್ಲ. ನಿಮ್ಮ ಹತ್ರ ಬಂದು ಕೇಸ್ ಹೆಲ್ಪ್ ಮಾಡ್ತೀನಿ ಅಂತ ಬಿಲ್ಡಪ್ ತಗೋತಾಳೆ, ನಮ್ಮ ಹತ್ರ ಬಂದು ನನ್ನ ಚರಣ್ಣ ಒಂದ್ ಮಾಡಿ ಅಂತ ಗೋಳಾಡ್ಕೋತಾಳೆ. ಇಷ್ಟೇ ಇವಳು ಮಾಡೋದು. ನಾನು ಭಾರ್ಗವಿ ವಿರುದ್ಧ ಚಾಡಿ ಹೇಳಕ್ ಬಂದ್ರೆ ಇವ್ರು ನನಗೆ ಬತ್ತಿ ಇಡ್ತಿದಾರಲ್ಲ. ಬಾಬಾ, ಇಷ್ಟೆಲ್ಲಾ ಪ್ಲಾನು ಆ ಭಾರ್ಗವಿ ಒಬ್ಳ ಕೈಯಿಂದಾನೆ ಮಾಡಿರೋಕ್ ಸಾಧ್ಯನಾ? ಖಂಡಿತ ಬಾಬಾ, ಅಕ್ಕ ತಂಗಿ ಇಬ್ರು ಸೇರ್ಕೊಂಡೇ ಮಾಡಿರ್ತಾರೆ. ಇಲ್ಲ ಮಾವ, ನಿಜವಾಗ್ಲೂ ಇಲ್ಲ. ನಾನ್ ಯಾವತ್ತಿದ್ರು ನಿಮ್ ಪರಾನೆ. ಅವತ್ತು ಮೆಹಂದಿ ಫಂಕ್ಷನ್ ದಿನ ಯಾರೋ ಕಾಣಿಸ್ಕೊಂಡಾಗ್ಲೂ ನಾನೇ ಬಂದ್ ನಿಮ್ ಹತ್ರ ಹೇಳ್ದೆ ಅಲ್ವಾ? ಅಲ್ಲ ಮಾವ, ಆ ಭಾರ್ಗವಿಗೆ ನಾನ್ ಯಾಕೆ ಸಹಾಯ ಮಾಡ್ಲಿ? ಈ ಕುತಂತ್ರದಲ್ಲಿ ಭಾರ್ಗವಿಗೆ ಯಾವುದೋ ಕಾರಣದ ಕೈ ಸಹಾಯ ಮಾಡ್ತಿದೆ ಅಂತ ಗೊತ್ತು. ಅದು ನೀನೇನಾ? ಅದು ನೀನೇ ಅಂತ ಗೊತ್ತಾದ್ರೆ ನಿನ್ನನ್ನ ಸುಮ್ಮನೆ ಬಿಡ್ತೀನಿ ಅಂತ ಮಾತ್ರ ಅನ್ಕೊಂಬೇಡ. ನನಗೆ ನನ್ನ ಶಕ್ತಿ ಗೆಳೆತನ ಮುಖ್ಯ. ಭಾರ್ಗವಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡದೆ ಶಕ್ತಿಗೆ ಮತ್ತೆ ನನ್ನ ಮೇಲೆ ನಂಬಿಕೆ ಬರೋದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಮನೇಲಿ ಇಟ್ಕೊಂಡಿದ್ದೀನಿ. ಅಲ್ಲ ಬಾಬಾ, ನನ್ಗೊಂದು ಡೌಟು.
ಇವಳನ್ನ ಯಾಕೆ ಇನ್ನು ಮನೇಲಿ ಇರ್ಸ್ಕೊಂಡಿದ್ದೀರಾ ಅಂತ. ಇವಳು ಚರಣ್ ಹೆಂಡತಿ ಕಾರಣಕ್ಕೆ ಮನೇಲಿ ಯಾವ್ದಾರ ಮೂಲೆಯಲ್ಲಿ ಬಿದ್ದಿರು ಅಂತ ಬಿಟ್ಟಿದ್ದೆ. ಐ ಗೆಸ್ ಈಗ ಇವಳಿಗೆ ಉಳಿದಿರೋದು ಮತ್ತೆ ಅದೇ ಜಾಗ. ನೋಡು ಬೃಂದ, ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಮುರಿದೋಯ್ತು. ಮತ್ತೆ ನನ್ನ ಎದುರು ನಾಟಕ ಆಡ್ಕೊಂಡು ಬರಬೇಡ. ಇದಕ್ಕಿಂತ ನಿನಗೆ ನಿನ್ನ ತಂಗಿಗೆ ಈ ಮನೆಯಲ್ಲಿರೋ ಅರ್ಹತೆ ಇಲ್ಲ. ನೆನಪಿರ್ಲಿ, ನನ್ನ ಕಣ್ಣು ಕಾಣಿಸ್ದಾಗೆ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದಿರು. ನೀನು ಇರೋ ಸ್ಥಾನ ಗೊತ್ತಾಯ್ತಲ್ಲ, ಇನ್ನ ಯಾವ ಮುಖ ಇಟ್ಕೊಂಡು ಹೀಗಿದೀಯಾ? ಚರಣ್, ನಿನ್ ಹೆಂಡತಿ ಚರಣ್. ಸಾಧ್ಯ ಇಲ್ದಿರೋ ಮಾತನ್ನ 1000 ಸಾರಿ ಹೇಳ್ಕೊಂಡ್ರು ವೇಸ್ಟೇ. ಬೃಂದ, ಇನ್ಮೇಲೆ ಏನಿದ್ರು ನೀನ್ ತ್ರಿಶಂಕು ಸ್ವರ್ಗ ಅಲ್ಲ, ತ್ರಿಶಂಕು ನರಕದಲ್ಲೇ ಇರಬೇಕು. ನನ್ನ ಜೀವನದಲ್ಲಿ ನಿನಗೆ ಹೆಂಡತಿ ಸ್ಥಾನನೂ ಸಿಗಲ್ಲ, ಈ ಮನೇಲಿ ನಿನಗೆ ಸೊಸೆ ಸ್ಥಾನನೂ ಸಿಗಲ್ಲ. ಅಪ್ಪ ಹೇಳಿದ್ರಲ್ಲ ಹಾಗೆ ಅಂತರ್ಪಿಶಾಚಿ ತರ ಯಾವ್ದೋ ಮೂಲೆಯಲ್ಲಿ ಬಿದ್ದಿರು ಹೋಗಿ. ಈ ಮನೇಲೊಂದು ಸ್ಥಾನ ಪಡ್ಕೊಳಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮತ್ ಇದೇ ಜಾಗಕ್ಕೆ ಬಂದು ನಿಂತಿದ್ದೀನಿ. ಇವರನ್ನ ನಂಬ್ಕೊಂಡ್ರೆ ನಂಗೆ ಈ ಮನೇಲಿ ಉಳಿಗಾಲ ಇಲ್ಲ. ಏನಾದ್ರೂ ಬೇರೆ ದಾರಿ ಹುಡ್ಕೋಬೇಕು. ಅತ್ಯಮ್ಮ, ನೀವು ಎಷ್ಟು ಒಳ್ಳೆಯವರು ಅಲ್ಲ. ಈ ಶ್ರೀಮಂತ ಈ ದೊಡ್ಡ ಮನೆ ತುಂಬ ಓಡಾಡಿ ಸುಸ್ತಾಗಿರ್ತಾನೆ ಅಂತ ನನಗೋಸ್ಕರ ಪಪ್ಪಾಯ ಹಣ್ಣು ಕಟ್ ಮಾಡ್ತಾ ಇದ್ರೆ. ಅತ್ಯಮ್ಮ, ನಿಮ್ಮಂತ ಅತ್ತೆ ಪಡೆದಂತ ನಮ್ಮ ಅಕ್ಕನೇ ಬಹಳ ಪುಣ್ಯ ಮಾಡಿದ್ಲು. ನನಗೆ ಜಾಸ್ತಿ ಏನು ಬೇಡ, ಒಂದು ಚಿಕ್ಕ ಬೌಲಲ್ಲಿ ತುಂಬಿಕೊಟ್ರೆ ಸಾಕು. ಆದ್ರೂ ನೀನು ತುಂಬಾ ಬದಲಾಗಿದ್ಯಪ್ಪ. ಅತ್ಯಮ್ಮ, ಬದಲಾವಣೆ ಜಗದ ನಿಯಮ ಅಂತಾರೆ. ಹಾಗೆ ಈಗ ನಾನು ಯಾವುದರಲ್ಲಿ ಬದಲಾವಣೆ ಆಗಿದ್ದೀನಿ ಹೇಳಿ ನೋಡೋಣ. ಅಲ್ಲಿ ನೋಡು. ಎಲ್ಲಿ? ಅಲ್ಲಿ. ಪಾಪ ಸ್ವಲ್ಪ ಕೂತ್ಕೊಂಡಿದ್ದಾಳೆ. ಹೌದಲ್ವಾ? ಮೊದ್ಲಿನ ಶ್ರೀಮಂತ ಆಗಿದ್ರೆ ಅವಳ ಹತ್ರ ಹೋಗಿ ಸಮಾಧಾನ ಮಾಡಿ ಸಾಂತ್ವನ ಹೇಳ್ತಿದ್ದ. ಮಾವನಾಗಿ ತನ್ನ ಕರ್ತವ್ಯನ ನಿಭಾಯಿಸ್ತಿದ್ದ. ಅಷ್ಟೇ ಅಲ್ವಾ ಅತ್ತೆಮ್ಮ? ಈಗಲೂ ಇದೇ ಶ್ರೀಮಂತ ಅವಳನ್ನ ಹೆಂಗೆ ಸಮಾಧಾನ ಮಾಡಿ ಲಕ 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 ಅಂತ ಕುಣಿಯಂಗ್ ಮಾಡ್ತಾನೆ, ನೋಡ್ತಾ ಇರಿ. ರಿತುಗೆ ಪಪ್ಪಾಯ ಅಂದ್ರೆ ತುಂಬಾ ಇಷ್ಟ. ಹೋಗಿ ಅವಳಿಗೆ ಕೊಡು, ತುಂಬಾ ಖುಷಿ ಆಗ್ತಾಳೆ. ಈಗ ನೋಡಿ, ಚುಕ್ಕಿತಾರೆ ನಾಚುವಂತೆ ಒಮ್ಮೆ ನೀ ನಗು, ಚಂದ್ರಬಿಂಬ ಚುಂಬಿಸೋ ನಗು. ಟಾ ಪಾಪು, ಯಾಕೆ ಬೇಜಾರಲ್ಲಿದೆಯಾ? ಆಗಿರೋದನ್ನೆಲ್ಲ ನೆನ್ಸ್ಕೊಂಡು ಬೇಜಾರಾಗ್ದೆ ಇನ್ನೇನ್ ಮಾಡ್ಲಿ ಮಾವ? ನಿನ್ನ ಬೇಜಾರು ಹೋಗ್ಬೇಕು ಅಂತಾನೆ ನಾನೀಗ ಬಂದಿರೋದು. ನಿನಗೋಸ್ಕರ ನಾನು ಏನ್ ತಂದಿದ್ದೀನಿ ನೋಡು. ಟಂಟಡಾ, ತಗೋ ತಿನ್ನು. ಬೇಡ ಮಾವ. ಪಾಪು ತಗೋ, ಏನಾಗಲ್ಲ, ತಿನ್ನು. ಏನ್ ಪಾಪು ನೀನು ಮನಸ್ಸಿಗೆ ಬೇಜಾರಾಗಿರೋದನ್ನ ಊಟ ತಿಂಡಿ ಮೇಲೆಲ್ಲ ತೋರಿಸ್ಬಾರ್ದು. ಅದು ಅಲ್ಲದೆ ನೀನು ಊಟ ಬೇರೆ ಮಾಡಿಲ್ಲ. ಇದನ್ನ ತಿಂದ್ರೆ ಶಕ್ತಿ ಬರುತ್ತೆ. ತಗೋ ತಿನ್ನು, ತಿನ್ನು. ಹಾ, ಅದು ಹೆಂಗ್ ಗೊತ್ತಾ, ಹಿಂಗ್ ಚುಚ್ಕೊಂಡು
ಆಹಾ. ಪಾಪು, ಈ ಪಪ್ಪಾಯ ಹಣ್ಣು ಚರ್ಮಕಾಂತಿಗೆ ಎಷ್ಟು ಒಳ್ಳೇದು ಗೊತ್ತಾ? ನಾನು ಕೂಡ ಈ ಪಪ್ಪಾಯ ಹಣ್ಣು ತಿಂದು ತಿಂದು ತಿನ್ನು ಹೆಂಗೆ ಪಳ 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 ಅಂತ ಹೊಳಿತಿದ್ದೀನಿ ನೋಡು. ಹಿಂಗೆ ಪಳ ಪಳ ಅಂತ ಹೊಳಿಬೇಕು. ತಿನ್ನು. ಅಷ್ಟೇ ಅಲ್ಲ ಈ ಪಪ್ಪಾಯ ಹಣ್ಣಿಂದ ಹೊಟ್ಟೆ ಹೃದಯಕ್ಕೆ ತುಂಬಾ ಒಳ್ಳೇದು. ನಮ್ಮೂರ ಕಡೆಗೆ ಇದಕ್ಕೆ ಸ್ವಲ್ಪ ಉಷ್ಣ ಅಂತ ಕರೀತಾರೆ. ಈ ಗರ್ಭಿಣಿಯರು ಮಾತ್ರ ತಿನ್ನಬಾರ್ದು ಅಂತಾನು ಹೇಳ್ತಾರೆ. ಪಪ್ಪು, ಏನಾಯ್ತು? ಏನಿಲ್ಲ, ನಂಗೆ ಪಪ್ಪಾಯ ಹಣ್ಣು ಅಂದ್ರೆ ಆಗಲ್ಲ. ಹೇಳದಲ್ವ ಮಾವ? ನೀನೇ ಇಷ್ಟ ಅಂತ ಹೇಳ್ದಲ್ಲ ಪಪ್ಪು. ಅದು ಯಾವ್ದೋ ಗುಂಗಳು ತಿನ್ಬಿಟ್ಟೆ. ನಂಗೆ ಪಪ್ಪಾಯ ಅಂದ್ರೆ ಆಗಲ್ಲ ಮಾವ. ಮಾವ ಆಯ್ತು. ಅಳಿಮಯ್ಯ ಕರೆಕ್ಟ್ ಟೈಮಿಗೆ ಬಂದ ನೋಡು. ಇವಳಿಗೆ ಪಪ್ಪಾಯ ಇಷ್ಟ ಅಂತ ತಂದು ಕೊಟ್ಟೆ. ಅದು ಅಲ್ಲದೆ ಇದು ದೇಹಕ್ಕೆ ತುಂಬಾ ಒಳ್ಳೇದು ಅಂತಾನು ಹೇಳಿದೆ. ಅದು ಅಲ್ಲದೆ ಈ ಗರ್ಭಿಣಿ ಹೆಣ್ಮಕ್ಳು ಇದನ್ನ ತಿನ್ಬಾರ್ದು ಅಂತ ಹೇಳಿದ ಕೂಡಲೇ ತುಪ್ಪಕ್ಕಂತ ಉಗ್ದೇ ಬಿಟ್ಲು. ಅಲ್ಲ ಇದನ್ನ ಯಾಕೆ ತಿನ್ನಕೋದೆ? ಗೊತ್ತಾಗಲ್ವ ನಿನ್ಗೆ? ಅಳಿಮಯ್ಯ, ಪಾಪು ಮೇಲೆ ಕೋಪ ಮಾಡ್ಕೋತೀಯ? ನೋಡು, ನಾನು ಪಪ್ಪಾಯ ಹಣ್ಣು ಕೊಟ್ಟಿದ್ದು ವಿಷದ ಹಣ್ಣು ಕೊಟ್ಟಂಗೆ ಆಡ್ದಂಗೆ ಆಡ್ತೀಯಲ್ಲ. ಅಲ್ಲ ಮಾವ, ಅವಳು ಅದನ್ನ ತಿನ್ಬಾರ್ದು. ನಿನಗೆ ಅರ್ಥ ಆಗಲ್ಲ. ಬಾರಿತ್ತು ನೀನು. ಎಲ್ಲಿಗೆ ಬ್ರೋ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನೀನ್ ಬಾ ನೀನು. ಅಲ್ಲ, ನಮ್ಮ ಅಳಿಮಯ್ಯನ್ಗೆ ನನಗಿಂತನೂ ಜಾಸ್ತಿ ಅನುಭವ ಇದೆಯಾ?